ಸುಗುಣ 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 ಈ ಕಡೆ ತಿರುಗು ಸುಗುಣ ಸುಗುಣ. ಇಲ್ಲಿದ್ರೆ ತಲೆ ತಿಂತಾನೆ. ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗ್ಬಿಟ್ಟು ರೂಮಲ್ಲಿ ಬಾಕ್ಲು ಹಾಕ್ಕೊಂಡು ನನ್ನ ಪಾಡಿಗೆ ನಾನು ಸುಮ್ಮನೆ ಮಲ್ಕೊಬಿಡ್ತೀನಿ. ನಾನು ಅದಕ್ಕೆ ಹೊರಗೆ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಬರ್ತೀನಿ. ನಾನು ಅದಕ್ಕೆ ಸುಮ್ಮನೆ ಒಳಗೆ ಸೇರಿಕೊಂಡು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೊತೀನಿ, ಊಟ ಮಾಡ್ತೀನಿ, ಒಳ್ಳೊಳ್ಳೆ ಅಡುಗೆ ತಿಂಡಿ ಮಾಡ್ಕೊಂಡು ನಾನು ಊಟ ಮಾಡಿ ನನ್ನ ಪಾಡಿಗೆ ನಾನು ಬಾಕ್ಲು ಹಾಕ್ಕೊಂಡು ಸುಮ್ಮನೆ ಮಲ್ಕೊತೀನಿ. ನನಗೆ ಯಾರು ಸುದ್ದಿ ಬೇಡ ಅಂತ ಹೇಳಿ. ಬುದ್ಧಿ ಕಲ್ಕೊಂಡು ಇನ್ನೂ ಚೆನ್ನಾಗಿ. ನಾನು ಮಾತಾಡೋದಿಲ್ಲ. ಅವ್ನು ಮಾತಾಡಿದ್ದೆಟ್ಗೆ ನಾನು ಮಾತಾಡಿಸ್ಬಿಟ್ರೆ ಅವನಿಗೆ ನಾನು ಸದ್ರ ಆಗ್ಬಿಡ್ತೀನಿ. ಯಾರಿಗೆ ಆಗಲಿ ಮಾತಾಡ್ಸಿದ ತಕ್ಷಣ ಮಾತಾಡೋಕೆ ಹೋಗ್ಬಾರ್ದು. ತುಂಬ ಸದ್ರ ಆಗ್ಬಿಡ್ತೀವಿ. ಸುಗುಣ ಸುಗುಣ ನಿಂತ್ಕೋ ಸುಗುಣ, ನಾನು ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಅದೇ ಹೋಗ್ತಾ ಇದೆಯಲ್ಲ ನೀನು. ಟಿಕಪ್ಪ ಟಿಕಪ್ಪ, ಯಾಕೆ ನೀನು ಇಲ್ಲಿ ಬಂದಿದೀಯಾ? ನೀನು ಬರಲ್ಲ ತಾನೇ ನಮ್ಮ ಮನೆಗೆ? ಅಲ್ಲಿದ್ದಲ್ಲ ನೀನು, ಯಾಕೆ ಟಿಕಪ್ಪ ನಮ್ಮ ಮನೆಗೆ ಬಂದಿದೀಯಾ? ಬಾರಮ್ಮ ಋತು ಬಾ ಇಲ್ಲಿ. ಈ ಕೈಯಿಂದನ, ಈ ಬಂಗಾರದ ಕೈಯಿಂದ, ಈ ಚಿನ್ನದ ಕೈಯಿಂದನ ಈ ಕೆನ್ನೆಗೆ ಒಂದ್ಬಿಡು, ಈ ಕೆನ್ನೆಗೆ ಒಂದ್ಬಿಡು, ಪಟ 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 ನನಗೆ ಹೊಡಿ ಬಾರಮ್ಮ. ಬಾರಪ್ಪ ಹೆಂಗೆ ಹೊಡಿತೀಯ ನೋಡೋಣ. ಕೋಲ್ ತಗೊಂಬರ್ತೀಯಾ? ಕೋಲ್ ತಗೊಂಬಂದು ಹೊಡಿತೀಯಾ? ಬಾರಮ್ಮ ಬಾ ಇಲ್ಲಿ. ಹೆಂಗೆ ಹೊಡಿತೀಯ ಬಾ. ಮಕ್ಕಳನ್ನಾದರೆ ಹೊಡಿಬಾರ್ದು, ನನ್ನ ಹೊಡಿಬೇಕು ನೀನು. ಬಾರಮ್ಮ. ನಿನ್ನಿಂದನಾದರೂ ವಹಿಸ್ಕೊಂಡ್ರೆ ಬಂಗಾರ, ನಾನು ಮಾಡಿರೋ ಕರ್ಮ ಪಾಪಗಳೆಲ್ಲ ಹೋಗ್ತವೆ. ಬಾರೋ ಬಂಗಾರ, ಹೊಡಿ ಚಿನ್ನಿ, ಬಾರಪ್ಪ ಹೊಡಿ. ಈ ಕೆನ್ನೆಗೆ ಒಂದು ಹೊಡಿ, ಈ ಕೆನ್ನೆಗೆ ಹೊಡಿ, ಪಟ 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 ಹತ್ತೇಟು ಹೊಡೆದು ಬಿಡಪ್ಪ. ಬಾರಪ್ಪ ಹೊಡಿ ಹೊಡಿ, ಇನ್ನೂ ಜೋರ ಹೊಡಿ ಹೊಡಿ, ಪಟ್ಟನ್ನಂಗೆ ಹೊಡಿ ಹೊಡಿ, ಜೋರ ಹೊಡಿ ಇನ್ನೂ. ಇದಕ್ಕೆಲ್ಲ ಯಾಕೋ ಹೊಡೆಸ್ಕ. ಆ ಹುಡುಗಿ ತಗಾದ್ರೂ ಒರೆಸ್ಕೊಂಡ್ರೆ ನಿನಗೆಷ್ಟನ ಇದಾಗುತ್ತೆ. ಹೊಡಿಯಮ್ಮ ಹೊಡಿ, ಇನ್ನೊಂದೆಟ್ಟು ಹೊಡಿ ಹೊಡಿ, ತಲೆಗೆ ಹೊಡಿ, ತಲೆಗೆ ಗುದ್ದು. ನಮ್ಮ ಮನೆ ಕೈಯಾಗ ಹೊಡೆಸ್ಕೊಂಡ್ರೆ ಇವನಿಗೆ ಎಷ್ಟು ಇದಾಗುತ್ತೆ. ಹೊಡಿಸ್ಕೊಂಬ್ಲೋಳ ಹುಡುಗಿ ಹೊಡಿಸ್ಕೊಂಬ್ತಾ ಇದೆ. ಇವಂದೇನೊಂದು ಬಾಳೆ ಇಂಥ ಬಾಳೆ, ಇವನಂತ ಬಾಳ ಇಲ್ಲೇ ಇಲ್ಲಾಡಲ್ಲ. ನಿನ್ನಂಥ ಬಾಳ ಒಂದು ನಾಯಿನೂ ಬಾಳ ಬಾಡಲ್ಲ. ನಾಯಿಗಿನ್ನ ಕಡೆ ಆಗ್ಬಿಟ್ಟಲ್ಲೋ ನೀನು ಬಾಳು. ಓನಪ್ಪ, ಅದಕ್ಕೇ ನನ್ನ ಮಗಳ ಹತ್ರ ನಾನು ಹೊಡೆಸ್ಕೊಳ್ತಾ ಇದ್ದೀನಿ. ಒಡಿಯಮ್ಮ ಒಡಿಯಮ್ಮ ಅಂತ ನಾನು ಹೊಡೆಸ್ಕೊಳ್ತಾ ಇದ್ದೀನಿ. ಹೊಡಿತಾ ಇದ್ದಾಳೆ ಋತು. ಹೊಡಿಯಮ್ಮ ಹೊಡಿ, ಇನ್ನೂ ಜೋರಾಗಿ ಹೊಡಿ, ಇನ್ನೂ ಜೋರಾಗಿ, ಇನ್ನೂ ಚೆನ್ನಾಗಿ ಹೊಡಿಯಮ್ಮ. ಹೊಡಿ, ಇನ್ನೂ ಚೆನ್ನಾಗಿ ಹೊಡಿ. ಇನ್ನೂ ಚೆನ್ನಾಗಿ ಬಾರಿಸ್ಬೇಕು. ಹೊಡಿಯಮ್ಮ ಹೊಡಿ ಹೊಡಿ, ಇನ್ನೂ ಚೆನ್ನಾಗಿ ನೀನು ಬಾರಿಸ್ಬೇಕು. ನನಗೆ ಎಷ್ಟು ಹೊಡಿತೀಯೋ ಅಷ್ಟು ಒಳ್ಳೆಯದು ನನಗೆ. ಇನ್ನು ನೀನು ಎಷ್ಟಾದರೂ ಹೊಡಿ. ಹೊಡಿ ಹೇಳ್ತೀನಿ, ಚೆನ್ನಾಗಿ ಹೊಡಿ. ಸುಮ್ಕಿರಮ್ಮ, ಹೋಗ್ಬಿಡ ಸುಮ್ಕಿರು. ನಿನ್ನ ಕೈ ನೋವಾಗ್ತದೆ, ಸುಮ್ಕಿರು. ಅವನಿಗೆ ಎಷ್ಟು ಇದ್ರೂ ಹಾಲೆ ನಾವೇ ಒದ್ದಿದ್ದೀವಿ, ಅವನಿಗೆ ಬುದ್ಧಿ ಬಂದಿಲ್ಲ. ಇನ್ನು ನಿನ್ನ ಕೈಯಾಗ ಒದ್ದಿಸ್ಕೊಂಡ್ರೆ ಅವನಿಗೆ ಬುದ್ಧಿ ಬರುತ್ತಾ? ಸುಮ್ಮನಿರಮ್ಮ, ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ. ಬರಮ್ಮ ಇಲ್ಲಿ. ಬಿಡು ಆ ಹುಡುಗಿನ ಬಿಡು. ಅಲ್ಲ ಸಣ್ಣ ಹುಡುಗಿತಾಗೆ ವಾದಿ ಅಂತ ಓಡಿಸ್ಕೊತಾ ಇದೆಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ನೀನು ಮಾಡಿರೋ ಕೆಲಸಕ್ಕೆ ನೀನು ಏನು ಮಾಡೋಕ್ಕೆ? ಹೋಗು ಸುಮ್ಮನೆ. ಇಲ್ಲಿದ್ದು ಏನು ತಲೆ ತಿಂತೀಯಪ್ಪ? ಏನು ರಂಪ ರಾಮಾಯಣ ಮಾಡ್ಕೊಂಡು ನಮ್ಗಂತೂ ಟೆನ್ಷನ್ ಅಂದರೆ ಟೆನ್ಷನ್ನು. ಹುಚ್ಚ 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 ನೀನು. ತಿಕ್ಲಾಡ್ತಿ ತಿಕ್ಲ. ತಿಕ್ಲನ್ ಥರ ಆಡ್ತಾ ಇದೆಯಲ್ಲ, ತಿಕ್ಲಾಡ್ತೀಯ ಕಣೋ ನೀನು. ಹುಚ್ಚೆತ್ತಿ ಊರೆಲ್ಲ ಓಡಾಡ್ತೀಯ ನೀನು. ಅಲ್ಲ ಆ ಹುಡುಗಿ ತಾಗ ವಹಿಸ್ಕೊಂಬದ್ ನೋಡು ನೀನು ಮಾಡಿರೋ ಬಚ್ಚಿಗೆ. ಆ ಹುಡುಗಿ ತಾಗ ಯಾಕೆ ವಹಿಸ್ಕೊಂತೀಯ? ಸಣ್ಣ ಪಿಳೆ ತಾಗಿ. ಅದೇನು ಮಾಡೈತಮ್ಮಂಗಿ ಅವ್ನು ತಗೋ ಪಿಳೆ ತಾಗ ವಹಿಸ್ಕೊಂತಾನೆ. ಅಲ್ಲ ಮಾಡಿರೋದೆಲ್ಲ ನೀನು. ಬಾರ ಮರುತು ಒಯ್ಬೇಡ, ಅವ್ನ ಯಾಕೆ ಒಯ್ತೀವಿ? ಈಗಣ ಸುಗುಣ ನೊಪ್ಸು, ಸರಿನಾ? ನಾವೇನೋ ಒಪ್ಕೊಂತೀವಿ. ಸುಗುಣ ನೊಪ್ಸಿ ನೀನು ಚೆನ್ನಾಗಿರ್ಬೇಕು ಅಂತ ಕೇಳು. ಅವಳು ಒಪ್ಕೊಂಡ್ರೆ ನಾವೇನಿಲ್ಲ. ಅವತ್ತು ನೀನು ಬಿಟ್ಟೋಗಿದ್ದೆ, ಅವಳಿಗೆ ಎಷ್ಟು ಮನಸ್ಸಿಗೆ ಬೇಜಾರಾಗೈತೆ ಅಂತ ನಮಗೆ ಗೊತ್ತು. ನಾವೇನೋ ಧೈರ್ಯ ಹೇಳ್ಕೊಂಡು ನಾವು ನೀನು ಚೆನ್ನಾಗಿರಮ್ಮ ನಾವು ಇದ್ದೀವಿ ನಿನಗೆ ಸಪೋರ್ಟ್ಗೆ ಅಂತ ಹೇಳಿ ನಾವು ಧೈರ್ಯ ಹೇಳೋದಕ್ಕೆ ಇವತ್ತು ಸುಗುಣ ಹಂಗವಳೆ. ನೀನು ಒಪ್ಸು, ಸುಗುಣನ ಒಪ್ಸಿ ಆಮೇಲೆ ಮಾತಾಡು. ಸುಮ್ಮನೆ ಮಾತಾಡಬೇಡ. ಬರಮ್ಮ ಋತು, ಬರಮ್ಮ. ಒಯ್ಬೇಡ, ಬರಮ್ಮ. ಅವನೇನ ಮಾಡ್ಕೊಂಡು ಹಾಳಾಗೋಗ್ಲಿ. ಸುಮ್ಮನಿರಮ್ಮ, ಒಯ್ದ್ರು ಒಯ್ಲಿ. ಒಯ್ತಾ ಇದ್ದಾಳೆ ಋತು, ಒಯ್ಯಮ್ಮ ಒಯ್ಯಿ. ಮಾಡ್ಕೊಂಬೋದೆಲ್ಲ ಮಾಡ್ಕೆ ಬರ್ತಾನೆ. ಇವಾಗ ಬಂದವನು. ಸುಗುಣ ಕೇಳ್ಕೊವಾಗಲ್ಲ, ಕೇಳ್ಕೊಂಡು ಚೆನ್ನಾಗಿರೋದು ಕಲಿ ಎಷ್ಟೇನೆ. ಹೋಗಿ ಕೇಳು, ಹೋಗಿ ಸುಗುಣನ. ಅಪ್ಪ, ಸುಗುಣನ್ನ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಆದರೆ ಅವಳು ಮಾತಾಡ್ತಿಲ್ಲ ಅಪ್ಪ. ಎಷ್ಟು ನಾನು ಸುಗುಣ ಅಂತ ಹೇಳಿ ಮಾತಾಡಿಸ್ತಾ ಇದ್ರು ಮಾತಾಡ್ತಿಲ್ಲ ಅಪ್ಪ. ನಾನು ಏನು ಮಾಡಲಿ ಅಪ್ಪ? ಎಲೇ ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದಾನ. ಒಪ್ಕೊಂಬ್ಲಿಲ್ಲ ಅಂದ್ರೆ ನಾನೇನು ಮಾಡೋಣ? ಒಪ್ಕೊಂಬ್ಲಿಲ್ಲ, ಹೋಗ್ತಾ ಇರು ನಿನ್ನ ದಾರಿಗುಂಟೇನೆ ಅಷ್ಟೇನೆ.
ನಿನ್ಗಿಲ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀನು ಬರ್ಕೊಟ್ಟಿದ್ಯಾ. ನೀನು ಇವಾಗ ಮದುವೆ ಆದ್ರೂ ಏನೋ ಹೊರಗಿನವ್ರ ಥರ ಅಷ್ಟೇ. ನಿನಗೀಗ ನಮ್ಮ ಆಸ್ತಿಯಾಗಲಿ ನನ್ನ ಮನೆಯಾಗಲಿ ನಿನಗೇನು ಭಾಗ ಇಲ್ಲ ನನ್ನ ಮಗನೇ. ಇವಾಗ ನಮ್ಮ ಅಪ್ಪ ಹಿಂಗೆ ಹೊಲ ಸಿಗ್ತೈತೆ ಎಂಬ ಕಾರಣಕ್ಕೋಸ್ಕರ ನೀನು ಬರ್ತಾ ಇರ್ಬೋದು. ನಮ್ಮ ಅಪ್ಪ ಹೆಂಗೂ ಹೊಲ ಸಿಗ್ತೈತೆ ಅಂತ ಹೇಳಿ. ಕಣಪ್ಪ, ಇದು ಐಡಿಯಾ ಇರಬೇಕು. ಅವಳು ಹೇಳ್ಕೊಟ್ಟು ಕಳಿಸಿರ್ಬೇಕೇನ ಕಣಪ್ಪ. ನೀನು ಏನಾನು ನಾನು ಏನು ನಂಬಲ್ಲ. ಅವಳು ಹೇಳ್ಕೊಟ್ಟು ಕಳಿಸಿದಾಳೆ, ಹಿಂಗೆ ಆಸ್ತಿ ಸಿಗುತ್ತೆ ಹೋಗಿ ಚೆನ್ನಾಗಿರ್ತೀನಿ ಅಂತ, ಚೆನ್ನಾಗಿರು ಅಂತ ಹೇಳಿ ಎಲ್ಲನ ಚೆನ್ನಾಗಿರೋದಕ್ಕೆ ಬಂದವನೇ. ಅವಳು ಮಾತು ಕಟ್ಕೊಂಡು ಇವನು ನಂಬೇಡ ನೀನು. ಇವನು ಇವಾಗ ಹೊರ್ಗಿನವನು. ಸುಗುಣ ಇವಾಗ ಇನ್ನೊಂದು ಮದುವೆ ಆಗ್ತಾ ಇರೋ ಥರ ಮಾಡ್ತಾ ಇರೋದು ಇದು. ಅವನಿಗೆ ಅವ್ನು ನಾಳೆ ಬರ್ಕೊಟ್ಟವನೇ. ಬರ್ಕೊಟ್ಟ ಮೇಲೆ ಮುಗೀತು. ಅವ್ನು ಎಲ್ಲಾದ್ರಾಗೂ ನಮ್ಮ ಆಸ್ತಿಯಾಗಲಿ ಮನೆಯಾಗಲಿ ಯಾವುದೇ ಹಕ್ಕಿಲ್ಲ ನನಗೆ, ನನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತೇಳಿ ಬರ್ಕೊಟ್ಟವನೇ. ಅಂದಮೇಲೆ ಯಾವ ಆಸ್ತಿಗೂ ಅವನಿಗೆ ಪಾಲಿಲ್ಲ. ಇವಾಗ ಇರೋ ಹೊಲ್ದಾಗಲೂ ಪಾಲಿಲ್ಲ. ಇವಾಗ ನನ್ನ ಮಗ ಅಂತ ಹೇಳಿ ಇರೋದು ಒಬ್ಬನೇ, ನನ್ನ ಹರ್ಷ ಒಬ್ಬನೇ ನನ್ನ ಮಗ. ಅಪ್ಪ ಹಂಗೆ ಯಾರು ಬರ್ಕೊಡ್ತಾರೆ ಹೇಳಪ್ಪ. ಏನೋ ಕೈ ಬರವಣಿಗೆಲ್ಲಿ ಬರ್ದಿರ್ಬೋದು. ಎಲ್ಲದರಲ್ಲೂ ಈಗ ಒಂದು ವೃಕ್ಷ ತರ್ಸೋದಕ್ಕೆ ಹೋಗಪ್ಪ. ಎಷ್ಟು ಜನ, ನಿಮ್ಮಪ್ಪ ಯಾರು, ನಿಮ್ಮಪ್ಪವ್ರಿಗೆ ಎಷ್ಟು ಜನ ಮಕ್ಕಳು, ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಹೇಳಿ ವೃಕ್ಷದಲ್ಲಿ ಪ್ರತಿಯೊಬ್ಬರು ಬರ್ತಾರೆ. ಅವ್ರಿಗೆ ಎಷ್ಟು ಜನ, ಅವ್ರಿಗೆ ಎಷ್ಟು ಜನ ಅಂತ ಹೇಳಿ ಪ್ರತಿಯೊಬ್ಬರು ಬರ್ತಾರೆ ಅಪ್ಪ. ಅಂಥದ್ರಲ್ಲಿ ನಾನು ಹೆಂಗೆ ಡಿಲೀಟ್ ಮಾಡೋದಕ್ಕಾಗುತ್ತೆ ಅಪ್ಪ? ನಾವು ಡಿಲೀಟ್ ಮಾಡಿಸಿದ್ದೀವಿ. ಏನೋ ಇಲ್ಲ ಅಂತ ಮಾಡಿಸ್ಬೋದು. ಸತ್ತೋಗಿದ್ರೆ ಇವರು ಡೆತ್ ಆಗಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ತೊಗೊಂಬಂದು ಮಾಡಿಸ್ಬೋದು. ನಾನು ಇದ್ದಂಗೆನೆ ಅವನಿಲ್ಲ ಅಂತ ಹೇಳಿ ಹೆಂಗಪ್ಪ ಮಾಡಿಸೋದಕ್ಕೆ ಸಾಧ್ಯ? ಯಾಕಪ್ಪ ನೀನು ಈ ಥರ ಮಾತಾಡ್ತಾ ಇದೀಯಾ? ಅಪ್ಪ ಪ್ಲೀಸ್ ಅಪ್ಪ, ನನಗೇನು ಬೇಡ. ನನಗಿವಾಗ ನನ್ನ ಜೀವನ ಸರಿಯಾದರೆ ಸಾಕು. ನನಗೆ ಯಾವ ಆಸ್ತಿನೂ ಬೇಡ. ಅಮ್ಮ ನಾನು ಉಗುಳು ಹೇಳ್ತೀನಿ. ಕ್ಯಾಕ್ರಸಿ ಆ ಹುಡುಗಿ ತಗ ನಾನು ಉಗುಳಿಸ್ಕೆ ಹೇಳ್ತೀನಿ. ಯಾಕೆ ಹಿಂಗೆ ಆಡುತ್ತೆ ಅಂತ ಕೇಳ್ತೈತಲ್ಲ, ಕೇಳು. ಅಲ್ಲ ಒಂದು ಈಟ ನಾನು ಇವತ್ತು ಗೊತ್ತಾಗಲ್ವಲ್ಲ ನಿನಗೆ. ಒಂದು ಈಟ್ ಗೊತ್ತಾಗಂಗಿದ್ರೆ ನೀನು ಇಂಥ ಮಾಡ್ಕೊಂತಿರ್ಲಿಲ್ಲ. ಆ ಹುಡುಗಿ ದೊಡ್ಡ ಬುದ್ಧಿ ನಿನಗಿಲ್ವಲ್ಲ, ಆ ಹುಡುಗಿ ತಗ ಒದ್ದಿಸ್ಕೊಂತೀಯ ನೀನು ಮಾಡಿರೋ ಇದಕ್ಕೆ. ಮಾಡಿರೋದೆಲ್ಲ ಅವನು. ಅವ್ರು ಚೈತ್ರನ್ನು ಕೇಳೋದು, ಎಲ್ಲಾರನ್ನೂ ಕೇಳೋದು. ಏನು ಬೇಕು ಇವನಿಗೆ? ಇನ್ನು ಇವನು ಚಂದಾಗಿ ಬುದ್ಧಿ ಕಲ್ಕೋಬೇಕಣಪ್ಪ. ಇವ್ನು ಈಗಲೇ ನಂಬಕ್ಕಾಗಲ್ಲ. ಇನ್ನಾನ ಯಾವುದೇ ಕಾರಣಕ್ಕೂ ಇವ್ನು ನಂಬೋದು ಅಲ್ಲ. ಇವ್ನು ಯಾವಾಗ ಹೆಂಗೆ ಬದಲಾಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ನಾವು ಆಳೆ ಎಲ್ಲಾದ್ರಾಗೂ ನಂಬಿ ಎಲ್ಲಾದ್ರಾಗೂ ಇದು ಮಾಡಿ ನಮ್ಮ ವರ್ಷ ಕರೆಕ್ಟಾಗಿ ಹೇಳ್ತಾನೆ. ಇವನು ಬುದ್ಧಿ ಏನಂತ ಅವ್ನು ಕರೆಕ್ಟಾಗಿ ತಿಳ್ಕೊಳ್ಳೋನು ನಮ್ಮ ವರ್ಷ. ಯಮ್ಮ ಯಾವುದೇ ಕಾರಣಕ್ಕೂ ಯಾರನ್ನ ನಂಬಿದ್ರು ನಂಬೋ, ಅವನ್ನ ಮಾತ್ರ ನಂಬೇಡ ಅಂತ ಹೇಳವೆ. ನಾನು ಮಾತ್ರ ನಂಬೋದಿಲ್ಲ. ಇವನ್ನ ನಂಬಿದ್ರೆ ಅಷ್ಟೇ. ಏನು ಮಾಡಿ ಯಾವಾಗ ಬೇಕಾದ್ರೆ ಹೆಂಗೆ ಬದಲಾಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಅವಳಿಂದ ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಅವಳು ತಲೆ ಕೆಡಿಸ್ಕೊಂತ ಇಲ್ಲ. ಇವ್ನು ಹಿಂಗೆ ಮನೆಯಾಕೆ ಬಂದು ಕುಕ್ಕಂಡು ಕೇಳಿರು ಅವಳು ತಲೆ ಕೆಡಿಸ್ಕೊಂತ ಇಲ್ಲ. ಏನು ಮಾಡೋಣಮ್ಮ ನಾವು. ನಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಎಂಬ ವಿದ್ಯೆ ಇರ್ತವೆ. ಈಗ ಹೊಲದ್ದು ಅಂತಿದ್ವಿ, ಹೊಲದ್ದೊಂದು ಸಮಸ್ಯೆ ಬಗೆಹರಿತು. ಇವಾಗ ಇವಂದು ಇದೇನೋ ಬಂದೈತಿ. ಅವಾಗ ಒಂದು 2 ದಿನ ಅದು ಅವಳು ಯಾರೋ ಹಿಂದೆ ಹೋದ ಅಂತ ಹೇಳಿ ಅದು ಹೊಡ್ತಲೆ ನಾವು. ಆಮೇಲೆ ಬಿಡತ್ತ ಎಲ್ಲನ ತಾಳಾಗ ಹೋದ ಅಂತ ಹೇಳಿ ಕೈ ಬಿಟ್ಟು ಸಾಕು ಸುಮ್ಮನೆ ಆಗೋಣಂದ್ರೆ ಇದೊಂದು ಯಾವುದಾದ್ರೂ ಒಂದು ತೊತ್ತನೇ ಇರ್ತಿಯಲ್ಲ ನಮ್ಮ ತಲೆಗೆ. ನನಗೆಲ್ಲದಕ್ಕಿನ್ನ ನನಗೆ ನೆಮ್ಮದಿ ಆಗಿದ್ದೇನೆಂದ್ರೆ ನನಗೆ ಹೊಲ ನನಗೆ ಸಿಕ್ತಲ್ಲ, ಅದೇ ನೆಮ್ಮದಿ. ನಾವು ಅವಾಗ ನಮ್ಮಪ್ಪ ತುಂಬ ಕಷ್ಟಪಟ್ಟು ತೊಗೊಂಡಿರೋ ಹೊಲ ಅಂತೆ ಅದು. ಅವಾಗ ಮಣ್ಣು ಹೊತ್ತೋಕಿ ಯಾರೋ ಒಬ್ಬರು ಸಾಹುಕಾರ ಹೊಲದಲ್ಲಿ ಮಣ್ಣು ಹೊತ್ತೋಕಿ ನಿನಗೆ ಕೆಲಸ ಮಾಡು ಅಂತ ಹೇಳಿ ಕೆಲಸ ಮಾಡಿ ಎಷ್ಟು ಶ್ರಮಪಟ್ಟು. ಅವಾಗಿನ ಕಾಲದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ. ಒಂದಿನ ಆಗಲೆಲ್ಲ ಕೂಲಿ ಮಾಡಿದ್ರು 10 ರೂಪಾಯಿ ಕೂಲಿ ಸಿಗ್ತಾ ಇರಲಿಲ್ಲ. ಆವಾಗಿನ ಕಾಲದಲ್ಲಿ ಅದು ಕೂಲಿ ಮಾಡಿ ಶ್ರಮಪಟ್ಟು ನಮ್ಮ ತಾತ ತಗೊಂಡಿರೋ ಹೊಲ ಅದು. ನಮ್ಮಪ್ಪ ಹೇಳಿತ್ತು, ಹಿಂಗೆ ಕಣಪ್ಪ ಹಿಂಗೆ ನಮ್ಮಪ್ಪ ಹಿಂಗೆ ತುಂಬ ಕಷ್ಟಪಟ್ಟು ತಗೊಂಡಿತ್ತು. ಅದು ಎಷ್ಟು ಕಷ್ಟ ಬಿದ್ದಿತ್ತಂದ್ರೆ ಹೇಳ್ಬಾರ್ದು. ಮಣ್ಣು ಹೊತ್ತು ತಲೆಯ ಕೂದಲು ಹೊಂದಿರಲಿಲ್ಲ, ಹಂಗೆ ಹೋಗಿದ್ವು. ಹೆಂಗೆ ಮಣ್ಣು ಹೊತ್ತಾಕಿ ಕಲ್ಲು ಹೊತ್ತಾಕಿ ಎಲ್ಲ ಕಷ್ಟ ಬಿದ್ದು ತಗೊಂಡಿರೋ ಹೊಲ ಅಂತ ಹೇಳಿದರು. ನನಗೆ ಅದಕ್ಕೆ ಬೊಮ್ಲಿಂಗನ ಮೇಲೆ ತುಂಬ ಸಿಟ್ಟಿತ್ತು. ಹೆಂಗೆ ಹೊತ್ಲಾಗ ಅದೊಂದು ಬಗೆಹರಿದು ಬಿಡ್ತು. ಇವಾಗ ಒಂದೊಂದು ಅರ್ಧ ನನಗೆ ಟೆನ್ಷನ್ ಬಗೆಹರ್ದಂಗೆ ಆಗುತ್ತೆ. ಅದಕ್ಕೆ ಇವನ ಮೇಲೆ ನನಗೆ ರೇಗಡಕ್ಕೂ ನನಗೆ ಸಿಟ್ಟು ಬರ್ತಾ ಇಲ್ಲ. ನನಗೆ ಅದೇ ಇಷ್ಟು ದಿವಸ ಅದೇ ಇದ್ದಿದ್ದು. ಇವಾಗ ಹೆಂಗೋ ಬಗೆಹರಿತಲ್ಲ, ನೋಡ್ತಾ ಇರ್ರಿ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.